ಇನ್ನೊಂದು ಖುಷಿ ವಿಷಯ ಇರುತ್ತೆ ನಮ್ಮ ಮೂವಿ ನೋಡೋಕ್ಕೆ ಪ್ರೇಮ್ ಸರ್ ಫ್ಯಾನ್ಸ್ ಬರ್ತಿದ್ದಾರೆ, ರವಿ ಸರ್ ಫ್ಯಾನ್ಸ್ ಬರ್ತಿದ್ದಾರೆ, ರಮೇಶ್ ಅರವಿಂದ್ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ ಬರ್ತಿದ್ದಾರೆ, ಸಂಜಯ್ ದತ್ತ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ರವಿಶಂಕರ್ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ಸುಚೇಂದ್ರ ಪ್ರಸಾದ್ ಅವರ ಫ್ಯಾನ್ಸ್ ಬರ್ತಿದ್ದಾರೆ. ಎಲ್ಲರೂ ಬರ್ತಿದ್ದಾರೆ ನೋಡೋಕ್ಕೆ ಖುಷಿ ಆಗ್ತಿದೆ. ಹಾಯ್ ಹಲೋ ನಮಸ್ಕಾರ, ನಾನು ವಂದಿತಾ. ಎಲ್ಲರಿಗೂ ವೆಲ್ಕಮ್ ಟು PRQ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಇದ್ದಾರೆ ಯಶ್ ಸರ್. ನಮ್ಮ ಸಿಡಿ ಬಗ್ಗೆ ಮಾತಾಡೋಕ್ಕೆ ಅನಿಸುತ್ತೆ ಸರ್? ಇಲ್ಲ, ತುಂಬ ಖುಷಿ ಆಗ್ತಿದೆ. ನಾವು 3 ವರ್ಷ ಏನು ಕಷ್ಟಪಟ್ಟಿದ್ದೀವಿ, ಅದು ರಿಸಲ್ಟಿಗೆ ಬರ್ತದೆ ಏಪ್ರಿಲ್ 30ಕ್ಕೆ. ಖುಷಿ ಇದೆ. ನಾವು ಎಕ್ಸಾಮ್ ತುಂಬ ಚೆನ್ನಾಗಿ ಬರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ನಮಗಿದೆ. ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನುವಂಥ ಏನು ಆಸೆ ನಮಗಿದೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು? ನಿಮ್ಮ ಪಾತ್ರ ನೀವು ಸಾಕಷ್ಟು ನಿಮ್ಗೆ ಗೊತ್ತಿದೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವ್ರ ಜೊತೆ ಸ್ಕ್ರೀನಲ್ಲಿ ಕಾಣಿಸ್ಕೊತಿದ್ದೀರಾ, ಎಷ್ಟು ಎಕ್ಸೈಟ್ ಆಗಿದೆ? ಎಕ್ಸೈಟ್ಮೆಂಟ್. ನಾನು ಆ್ಯಕ್ಚುಲಿ ಕ್ಯಾರೆಕ್ಟರ್ ಫಸ್ಟೇ ಮಾಡ್ದಲ್ಲ, ಅವತ್ತಿನ ಶುರು ಆಗಿಬಿಟ್ಟು ನನಗೆ. ಯಾಕಂದರೆ ಫಸ್ಟೇ ಶೂಟಲ್ಲೇ ನನ್ನ ಕ್ಯಾರೆಕ್ಟರ್ ಯಾವ ಥರ ಆ್ಯಂಗಲ್ ಇಟ್ಟಿತ್ತು, ಒಂದು ಕ್ಯಾರೆಕ್ಟರ್ನ ಯಾವ ಥರ ತೋರಿಸಿದ್ರು ನಮ್ಮ ಫ್ರೇಮ್ಸ್, ನಂಗೆ ಅನಿಸುತ್ತೆ ಈ ಕ್ಯಾರೆಕ್ಟರ್ನ ಹೋಗ್ತಾ ಯಾವ ದಿಶೆ ತಗೋಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಎಂಡ್ ಮೂವಿ ಬರಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಯಾಕಂದರೆ ಕ್ಯಾರೆಕ್ಟರ್ ಮುಗಿದೋಗ್ತಿದ್ಯಾ, ಯಾಕಂದರೆ 2 years ಈ ಕ್ಯಾರೆಕ್ಟರ್ ಜೊತೆ ನಾನು ಜೀವನ ನಡೆಸಿದ್ದೀನಿ, ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ. ಆ ಕ್ಯಾರೆಕ್ಟರ್ ನೋವಾಗಿರ್ಬೋದು, ಆ ಕ್ಯಾರೆಕ್ಟರ್ದು ಖುಷಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ದು ಏನು ಬಿಹೇವಿಯರ್ಸ್ ಇರ್ಬೋದು, ಅದನ್ನು ಒಂದೇ ಸಲ ಬಿಡೋಕ್ಕೆ ಮನಸ್ಸಾಗಿಲ್ಲ. ಅವತ್ತು ನನಗೆ ತುಂಬ ಬೇಜಾರಾಗಿತ್ತು ಕೊನೆ ದಿವಸ. ಬಟ್ ಏನೇ ಆಗಲಿ, ಅವತ್ತು ನಾನು ಏನು ಅನುಭವಿಸಿದ್ದೀನಿ ಎಕ್ಸ್ಪೀರಿಯೆನ್ಸು, ಜನ ಮೂವಿ ನೋಡ್ಕೊಂಡು ಹೊರಗೆ ಬರಬೇಕಾದ್ರೆ ಅವ್ರಿಗೂ ಅದು ಅನುಭವಿಸ್ತೀನಿ. ಅವತ್ತು ಅನಿಸಿದ್ರೆ ನಾನು ಗೆದ್ದಂಗೆ ನನ್ನ ಕ್ಯಾರೆಕ್ಟರ್. ವೆರಿ ಟ್ರೂ. ನಿಮ್ಮದು ಆಡಿಷನ್ ಹೇಗಾಯಿತು ಸರ್? ಈ ಪಾತ್ರಕ್ಕೆ ನೀವು ಬೇಕು ಅಂತ ಹೇಗೆ ಅಪ್ರೋಚ್ ಆಗಿದೆ? ನಾನು ಪ್ರೇಮ್ ಸರ್ ಜೊತೆಗೆ ಇದಕ್ಕಿಂತ ಮುಂಚೆ ಏಕಲವ್ಯ ಮೂವಿ ಮಾಡಿದ್ದೆ. ಸೊ ಅಲ್ಲೊಂದು ಬಾಂಡಿಂಗ್ ಆಗಿತ್ತು. ಸೊ ಅವರು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ರು, ಅವರು ಖುಷಿಪಟ್ಟಿದ್ರು. ಆಮೇಲೆ ನಮ್ಮ KD ಅಸಿಸ್ಟಿಗಳು ಯಾರಿದ್ದಾರೆ, ಅಸೋಸಿಯೇಟ್ಗಳು ಯಾರಿದ್ದಾರೆ, ಅವ್ರು ಫುಲ್ ಸಪೋರ್ಟ್ ಮಾಡಿದ್ರು. ಅದರಿಂದಾಗಿ ಇವಾಗ ನನಗೆ ಹೋಗಿತ್ತು. ಬಟ್ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಇದು ಆಗ್ತಿರ್ಲಿಲ್ಲ. ಇವತ್ತು ನನಗೆ ಪೂರಕ ಆಗ್ತಿರ್ಲಿಲ್ಲ ಅಷ್ಟೇ. ತುಂಬ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡಿದ್ದೀರಾ. ಸೊ ಇದರಲ್ಲೂ ನೆಗೆಟಿವ್ ಇರುತ್ತೆ. ಸೊ ಸಂಜಯ್ ಜೊತೆ ಸ್ಕ್ರೀನ್ ಸ್ಪೇಸ್ ಇದೆಯಾ ನಿಮಗೆ? ಇದೆ. ನಂಗೆ ಅದೇ ಖುಷಿ ಈ ಮೂವಿಯಲ್ಲಿ. ಯಾಕಂದರೆ ಸಾಕಷ್ಟು ಎಲ್ಲ ಆ್ಯಕ್ಟರ್ಸ್ ಜೊತೆಗೆ ನಂದು ಸ್ಕ್ರೀನ್ ಸ್ಪೇಸ್ ಇದೆ. ಬಟ್ ಒಂದೇ ಒಂದು ಬೇಜಾರು, ಸುದೀಪ್ ಸರ್ ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡಿದ್ದಾರೆ, ಬಟ್ ಅವರ ಕಾಂಬಿನೇಷನ್ ನಾನಿಲ್ಲ, ಅದೊಂದು ಬೇಜಾರಿತ್ತು. ಬಟ್ ನಾನು ಸುದೀಪ್ ಸರ್ ಯಾವುದೇ ಮೂವಿ ಮಾಡಿಲ್ಲ, ಅವ್ರ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ. ನಂಗೆ ಗೊತ್ತಿಲ್ಲದಾಗೇ ನಾನು ಮಾಡಿದಂಥ ಮೂವಿಯಲ್ಲಿ ಅವರು ಕಾಮಿಯಾಗಿ ಬಂದಿತ್ತು. ತುಂಬ ಖುಷಿ ಪಡ್ತು. ಈಗ ನಾನು ಅವರ ಮೂವಿಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ಕೊಡ್ತೀನಿ. ಖುಷಿ ವಿಷಯ. ಸೊ ಇವಾಗ ನೀವೆಲ್ಲ ಜೊತೆ ಶೇರ್ ಮಾಡ್ತೀರಾ? ಅವ್ರ ಮೂವಿನ ನಾವು ಚೈಲ್ಡ್ಹುಡ್ಡಲ್ಲಿ ನೋಡ್ಕೊಂಡು ಬಂದವರು. ನಾವು ಸಂಡೇ ರಸಮಂಜೆ ಕಾರ್ಯಕ್ರಮ ಬರ್ತಿದ್ರೆ ಓಡೋಗಿ ಟಿವಿಯಿಂದ ಕೂರ್ತಿದ್ವಿ. ಅವರು ಒಂದೊಂದು ಮೂವಿನ PUC ಬಂದಾಗ ಎಲ್ಲ ಮೂವೀಸ್ ನೋಡೋಕೆ ಶುರು ಮಾಡ್ತೀವಿ ನಾವು, ಥಿಯೇಟರ್ ಹೋಗ್ಬಿಟ್ಟು. ಅಂಥ ಪರಿಸ್ಥಿತಿ ಬಂದಾಗ ಅವರಿಗೆ ನಮ್ಮ ಎದುರು ಬಂದಾಗ ಗೊತ್ತಿಲ್ಲದಾಗ ಎಲ್ಲೋ ನರ್ವಸ್ನೆಸ್ ಇದ್ದೇ ಇರೋದು. ಓಕೆ, ಬಟ್ ಅವ್ರ ಸಪೋರ್ಟ್ ನೋಡಿ ಅದು ನಮಗೆ ಕಮ್ಮಿ ಆಗ್ತದೆ. ಬಟ್ ಆದ್ರೂ ಅವ್ರನ್ನ ಫೇಸ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ, ಕಷ್ಟ ಆಗಿದೆ. ನಿಮಗೂ ಗೊತ್ತಿರುತ್ತೆ, ನೀವು ಮಾಡಿದ್ದೀರ ಅವಾಗಿನ. ನಮ್ಮ KDಯಲ್ಲಿ ಇವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈಗ ನಮ್ಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ. ಬಟ್ ಇವರು ಕೂಡ ನಮ್ಮ KD ಪಾರ್ಟ್ ಇವರು. ಓಕೆ, ಚೆನ್ನಾಗಿತ್ತು. ಯಾಕಂದರೆ ಅವರನ್ನ ಫೇಸ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ಸಂಜಯ್ ಜೊತೆ ಔಟ್ ಮೂವಿಯಲ್ಲಿ ನಾನು ಹೇಳ್ತೀನಿ, ಅವ್ರ ಆರನೇ ಬೇರೆ. ಅವ್ರ ಸೈಡಿಗೆ ಬಂದಾಗ ಎಲ್ಲರೂ ಸೈಲೆನ್ಸ್ ಆಗ್ತಿದ್ರು, ಎಲ್ಲರೂ ಅವರನ್ನೇ ನೋಡ್ತಾ ಇದ್ರು. ಸೊ ಅದರಲ್ಲಿ ಎಲ್ಲ ಜೊತೆ ನಾನು ಕೂಡ ಮರೆದ್ಬಿಟ್ಟು ನಾನು ಕೂಡ ನೋಡ್ತಿದ್ದೆ. ಸೊ ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ರವಿ ಸರ್ ಸಾಕಷ್ಟು ಮೂವಿ ಪ್ರೊಡಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಬಂದು ಒಂದು ಆ ಕ್ಯಾರೆಕ್ಟರ್ನ ಅಷ್ಟು ಸ್ಟ್ರಾಂಗ್ ಇದೆ. ಅದ್ರ ಎದುರುಗಡೆ ಹೋಗಿ ನಿಲ್ಲೋದೇ ದೊಡ್ಡ ಕೆಲಸ ಅಲ್ವಾ? ಇಂಥದ್ದು ಒಳ್ಳೊಳ್ಳೆ ಅನುಭವ ಇದೆ. ಖಂಡಿತ. ಈಗ ಇಷ್ಟು ಜನ ಈ ದೊಡ್ಡ ಆರ್ಟಿಸ್ಟು ಇನ್ನು ಲೈಫಲ್ಲಿ ನಾನು ಇಷ್ಟು ಜನ ಆರ್ಟಿಸ್ಟ್ ಜೊತೆ ಆ್ಯಕ್ಟಿಂಗ್ ಮಾಡ್ತೀನಿ ಗ್ಯಾರಂಟಿ ಇದೆ. ಇದು ಒಂದು KD ಮೂವಿ ಲೈಫ್ ಲಾಂಗ್ ನನ್ನ ಅಚೀವ್ಮೆಂಟ್ ಇದೆ. ಎಲ್ಲರೂ ಇದ್ದಾರೆ. ನೆಕ್ಸ್ಟ್ ಯಾವುದು ಜೂನಿಯರ್ ಯಾರೊಬ್ಬ ಆಡಿಯನ್ಸ್ ನಂಗೆ ಸಂಜಯ್ KD ಮೂವಿ ನೋಡ್ಬೇಕಂತ ಬಂದರೆ ಅಲ್ಲಿ ನನ್ನನ್ನು ನೋಡ್ತೀನಿ. ಯಾರು ಫ್ಯಾನ್ಸ್ ಆದ್ರೂ ಖಂಡಿತ. ಓಕೆ, ನಿಮ್ಮ ಕ್ಯಾರೆಕ್ಟರ್ಗೆ ವರ್ಕ್ಶಾಪ್ಸ್ ಎಲ್ಲ ಪ್ರಾಕ್ಟೀಸ್
ಇಲ್ಲ, ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ಓಕೆ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಫಸ್ಟ್ ಆಫ್ ಆಲ್ ವಾಕಿಂಗ್ ಸ್ಟೈಲ್ ಅದು ಹೆಂಗಿರ್ಬೇಕಂತ ಸರ್ ಟ್ರೈ ಮಾಡಿದರು. ಆಮೇಲೆ ಕಾಸ್ಟ್ಯೂಮಲ್ಲಿ, ಹೇರ್ ಸ್ಟೈಲಲ್ಲಿ, ಆಮೇಲೆ ಗಡ್ಡ ಗಡ್ಡ ಬಿಟ್ಟು ಗಡ್ಡ ಟ್ರಿಮ್ ಮಾಡಿಬಿಟ್ಟು ಮೀಸೆಯಲ್ಲಿ ಮುಖದಲ್ಲಿ ಯಾವ ಥರ ಗಾಯಗಳಿರಬೇಕು, ಅದು ಎಷ್ಟು ಟೈಮ್ ಆಗಿರ್ಬೇಕು, ಅದಕ್ಕೆ ಅದರ ಡ್ರೆಸ್ಸಸ್ ಹೆಂಗಿರಬೇಕು ಅದರದ್ದು. ಆಮೇಲೆ ಆನ್ ಸೆಟ್ಟಲ್ಲಿ ಒಂದು ಏನೋ ಒಂದು ಮ್ಯಾನರ್ಸ್ ಬೇಕಂತಂದ್ರು. ಆವಾಗ ನಾನು ಮತ್ತು ಎಲ್ಲ ಟೀಮ್ ಸೇರಿಕೊಂಡು ಟ್ರೈ ಮಾಡಿದ್ವಿ. ಅದು ಕ್ಯೂರಿಯಸ್ ಆಗಿ ಬಂದಿದೆ. ಇನ್ನು ಮೂವಿ ನೋಡ್ಬೇಕಾದ್ರೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನೋಡಬೇಕು. ಅದನ್ನು ಆ್ಯಕ್ಟರ್ ಆದರೂ ಒಬ್ಬ ಆಡಿಯನ್ಸ್ಗೆ ನಾನು ವೇಟ್ ಮಾಡ್ತೀನಿ ಅದನ್ನು 30th ಖುಷಿಯಾಗುತ್ತೆ ಸರ್. ನಾವು ಎಲ್ಲರೂ ಕೇಳಿಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ವಿ ಅನ್ನೋದೇ ಒಂದು ಖುಷಿಯಾದ ವಿಷಯ. ರಮೇಶ್ ಸರ್ ಮತ್ತು ರವಿ ಸರ್ ಬಗ್ಗೆ ಅವರಿಬ್ಬರು ಲೆಜೆಂಡ್ಗಳು. ಈಗ ರಮೇಶ್ ಅವರದು ಅಮೃತ ವರ್ಷನ್ ಮೂವಿ ಫ್ಯಾನ್. ರವಿಚಂದ್ರ ರಾಮಾಚಾರಿ ಆಗಿರ್ಬೋದು, ಪುಟ್ಟಂಜ ಆಗಿರ್ಬೋದು, ಹಳ್ಳಿ ಮೇಷ್ಟ್ರು ಆಗಿರ್ಬೋದು, ಇದು ದೊಡ್ಡ ಫ್ಯಾನ್ ನಾನು. ಈಗ ನಾವು ಜಗತ್ತು ನೋಡಿದ್ದೀವಿ, ನಾವೇನು ಇಂಡಸ್ಟ್ರಿ ಅನ್ನೋ ಜಗತ್ತು ನೋಡಿದ್ದೀವಿ, ಅದೆಲ್ಲ ಅವರು ಅದನ್ನು ಈಜಾಡಿಬಿಟ್ಟು ಅವ್ರ ಸಮುದ್ರ ಥರ ಈಜಾಡ್ಬಿಟ್ಟು ಅವ್ರು ಪಾಸ್ ಆಗ್ತಿರ್ತಾರೆ. ಅವ್ರ ಎದುರು ನಿಂತ್ಕೊಳ್ಳೋದು ದೊಡ್ಡ ಸಾಧನೆ ಆ್ಯಕ್ಚುಲಿ. ಮತ್ತು ಒಂದು ಫ್ರೇಮಲ್ಲಿ ಅವ್ರದ್ದು ಆ್ಯಕ್ಟಿಂಗ್ ಮಾಡೋದು ಇನ್ನೊಂದು ಸಾಧನೆ. ಸೊ ನಂಗೆ ಆ ಖುಷಿ ಇದೆ. ನಾವು ಚೈಲ್ಡ್ಹುಡ್ಡಲ್ಲಿ ಅವ್ರು ನೋಡ್ತಿದ್ವಿ, ಈಗ ಬಂದ್ಬಿಟ್ಟು ಅವ್ರ ನಿಂತು ನಾವು ಆ್ಯಕ್ಟಿಂಗ್ ಮಾಡ್ತಿದ್ವಿ. ಈಗ ರವಿ ಸರ್ ಜೊತೆಗೆ ಇದರಿಂದ ಮುಂಚೆ ಆದರ್ಶ ಅಂತ ಮೂವಿ ಮಾಡಿದ್ದೆ. ರಮೇಶ್ ಅರವಿಂದ್ರ ಜೊತೆಗೆ ಯಾವುದು ಮಾಡಿರಲಿಲ್ಲ, ಫಸ್ಟ್ ಟೈಮ್ ಅವರನ್ನು ಸೊ ಆ ಖುಷಿ. ಈಗ ನನಗೆ ಗೊತ್ತು ಸಂಜಯ್ ದತ್ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ ಡೇ ಹತ್ರ ಬರ್ತಾ ಇದೆ. ಫಸ್ಟ್ ಡೇ ತಂದಿದ್ದು, ಸೆಕೆಂಡ್ ಡೇ ಸಂಜಯ್ ದತ್ ಅವ್ರು ಎಂಟ್ರಿ ಕೊಡ್ತಾರೆ ಅಂತ ಗೊತ್ತು. ಅವ್ರು ಬೆಳಗ್ಗೆ ಹೋಗ್ಬಿಟ್ಟು ಕಾಯ್ತಿದ್ವಿ. ಗಾಡಿಯಿಂದ ಬಂದು ಕ್ಯಾರನ್ ಒಳಗೆ ಹೋದ್ಕಂತ ಗೊತ್ತು, ಇಲ್ಲಿ ಸೆಟ್ಟಿಗೆ ಬರ್ತಾರೆ. ಅವ್ರನ್ನ ಆ ಥರ ನೋಡೋದು ಅಂದರೆ ಫಸ್ಟ್ ಟೈಮ್ ಹತ್ತಿರದಲ್ಲಿ ನೋಡ್ತಿದ್ವಿ. ಟಿವಿಯಲ್ಲಿ ನೋಡ್ತಿದ್ವಿ, ಯಾವುದೋ ಇಂಟರ್ವ್ಯೂಸ್ ಅಲ್ಲಿ ನೋಡ್ತಿದ್ವಿ, ಅಷ್ಟೇ ಅಲ್ವ ನಾವು ನೋಡ್ತಿದ್ದು. ಸೊ ಸೆಟ್ಟಿಗೆ ಬರ್ಬೇಕಾದ್ರೆ ಇಡೀ ಸೆಟ್ ಸೈಲೆಂಟ್ ಆಗಿಬಿಟ್ಟು ಎಲ್ಲರೂ ಮೈ ಮಾಡ್ತಾ ಅವ್ರನ್ನೇ ನೋಡ್ತಿದ್ರು. ಮಜವಾಗಿತ್ತು. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ತರಿಸಿದೆ ಅಂತಂದರೆ, ಅವರು ಒಂದು ಶಾರ್ಟ್ ಕೊಟ್ಟರೆ ಶಾರ್ಟ್ ಓಕೆ ಅಂತ ಡೈರೆಕ್ಟ್ ಹೇಳಿದೆ, ಅವ್ರು ಅಲ್ಲಿಂದ ಆ ಕಡೆ ಈ ಕಡೆ ಹೋಗ್ತಿರಲಿಲ್ಲ. ಹೌದಲ್ಲ, ಅವ್ರು ಅಲ್ಲೇ ನಿಲ್ತಿದ್ರು. ಅವ್ರು ಓಕೆ ಇಲ್ಲ ಅಂದರೆ ಇಮಿಡಿಯೇಟ್ ಅಲ್ಲಿಂದ ಇನ್ನೊಂದು ಶಾರ್ಟ್. ಈಗ ನಾವು ಏನು ಮಾಡ್ತೀವಿ, ಕಟ್ ಅಂತ ಹೇಳಿದ ತಕ್ಷಣ ಇಲ್ಲಿಂದ ರಿಲ್ಯಾಕ್ಸ್ ಆಗ್ಬಿಟ್ಟು ಹೋಗ್ಕೊಳ್ಳೋದು ಅಥವಾ ಆ ಕಡೆ ಕೈ ಹಿಂಗೆ ಇಟ್ಕೊಳ್ಳೋದು ಏನೋ ಮಾಡ್ತೀವಿ ನಾವು. ಬಟ್ ಆ ವ್ಯಕ್ತಿ ಆ ಥರ ಮಾಡೇ ಇಲ್ಲ, ನಾನು ನೋಡೇ ಇಲ್ಲ. ಮೂವಿ ಸ್ಟಾರ್ಟಿಂಗ್ ಎಂಟು ತನಕನು ಸಾರ್ ಟೇಕ್ ಓಕೆ ಅಂದಾಗ ಚೇರ್ ಹಾಕೊಂಡು ಕೊಡ್ತಿದ್ರು, ಅದು ಚೇರ್ ತಗೊಬಂದು ಕೊಡ್ತಿದ್ವಿ. ಇದು ಅವರವರ ಡೆಡಿಕೇಶನ್ ತೋರಿಸುತ್ತೆ. ಈಗ ನಾವು ಏನು ಕಲೆಕ್ಟಿವ್ ಆಗಿ ಏನು ತಗೋಬೇಕು, ಇನ್ನೊಬ್ಬರಿಂದ ಒಳ್ಳೆದೇನಿದೆ ಅದೇ ಅಷ್ಟೇ ತಗೋಬೇಕು. ನನಗೆ ಆ ಸಂಜಯ್ ದತ್ ಇಡೀ ಮೂವಿ ನನಗೆ ಅವಾಗ ಅನಿಸಿದ್ದು ನನಗೆ ಅದು ಈ ಥರ ಅದೆಲ್ಲೂ ಕೂಡ ಅಹಂ ತೋರಿಸಿದ್ದು ನಾನು ನೋಡಿಲ್ಲ. ಇಡೀ ಸೆಟ್ಟಲ್ಲಿ ಒಂದು ದಿವಸ ಇದೆಯಾ ಆ ಥರ ಏನಾದ್ರು ಇಲ್ಲ. ಒಂದು ದಿವಸ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಬಂದಾಗಿನ ಮಗು ಥರ ನಮ್ಮ ಪ್ರೇಮ್ ಸರ್ ಏನು ಹೇಳ್ತಾರೆ ಅದಕ್ಕೆ ನಾನು ರೆಡಿ ಮಾಡ್ತಾರೆ. ಅಂದರೆ ಇನ್ನೊಂದು ನಾವು ಎಷ್ಟೇ ಬೆಳೆದ್ರು ನಾವು ಡೈರೆಕ್ಟಿಂಗ್ ಅಂತ ಮೇಲಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಯಾವತ್ತು ಇದು ಡೈರೆಕ್ಟಿಂಗ್ ಮೀಡಿಯಾ. ನಮ್ಮ ಕೆಲಸ ಡೈರೆಕ್ಟ್ರ್ ಏನು ಕೇಳ್ತಾರೆ ಅದನ್ನು ಕೊಡೋದು ಅಷ್ಟೇ, ಅವ್ರಿಗಿಂತ ಮೇಲಲ್ಲ. ಇಲ್ಲಿ ಸುಪ್ರೀಂ ಪವರ್ ಇರೋದು ಡೈರೆಕ್ಟಿಂಗ್ ಮಾತ್ರ. ಸಂಜಯ್ ದತ್ ಸರ್ ಡೈರೆಕ್ಟ್ರಿಗೆ ಸರ್ ನಾನು ಮಾಡಿರೋದು ಕರೆಕ್ಟಾಗಿದೆಯಾ, ಚೆನ್ನಾಗಿ ಮಾಡಿದ್ದೀನಿ ಅಂತ ಎಷ್ಟು ಸಲ ಕೇಳಿದ್ದೀನಿ ಸರ್? ತುಂಬ ಸಲ ಕೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಈಗ ಯಾವುದೇ ಒಬ್ಬ ಆ್ಯಕ್ಟರ್, ಯಾವುದೇ ಒಬ್ಬ ಆ್ಯಕ್ಟರ್ ಡೈರೆಕ್ಟ್ರಿಗೆ ಯಾಕೆ ಏನು ಶರಣಾಗ್ತಾನಂತಂದರೆ ಅವ್ನು ಮಾಡಿಸ್ತಿರೋ ರೀತಿಗೆ ಶರಣಾಗೋದು. ಈಗ ಫಸ್ಟ್ ಸೆಟ್ಟಿಗೆ ಬಂದಾಗ ನಮ್ಗೆ ಏನು ತಾಕತ್ತಿಲ್ಲ, ಏನು ಕಮ್ಮಿ ಅಂತಂದಾಗ ಗೊತ್ತಿಲ್ಲದೆ ಆ್ಯಕ್ಟರ್ ಡೊಮಿನೇಟ್ ಮಾಡಿಬಿಡ್ತಾರೆ. ಗೊತ್ತಿಲ್ಲ ಒಂದ್ಸಲ ಇಲ್ಲ ಡೈರೆಕ್ಟರ್ ಇವ್ನು ಹೇಳ್ತದೆಲ್ಲ ನಿಜ, ಇವ್ನು ಮಾಡಿಸ್ತಿರೋದು ನಿಜ, ಸಗದಾಗಿ ಮಾಡಿಸ್ತಾರೆ ಅಂದಾಗ ನಾವು ಶರಣಾಗ್ಬಿಡ್ತೀವಿ. ಸರ್ ಇದು ಓಕೆನಾ, ಇದು ಇನ್ನೊಂದ್ಸಲ ಕೊಡಬೇಕಾ, ಏನು ಮಾಡಬೇಕಾ? ಯಾಕಂದರೆ ನಮಗೆ ಅವ್ರ ಮೇಲೆ ಅಷ್ಟು ಟ್ರಸ್ಟ್ ಬಂದ್ಬಿಡುತ್ತೆ. ಆ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಮೂಲತಃ ಥಿಯೇಟರ್ ಆರ್ಟಿಸ್ಟ್ ನಿನಾಸವಿಂದ ಬಂದಿರೋದು, ಜೊತೆಗೆ ಹೇಳ್ಕೊಡ್ತೀವಿ ಹುಡುಗರು ಕೂಡ. ಥಿಯೇಟರ್ಗೂ ಸಿನಿಮಾಗೂ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು? ಈಗ ಥಿಯೇಟರ್ ಅನ್ನೋದು ಏನಿದೆ ಸ್ಟೇಜಲ್ಲಿ ಆಗೋದು ಪರ್ಫಾರ್ಮೆನ್ಸ್. ಈಗ ಫಿಲ್ಮ್ ಅಂದಾಗ ಲೆನ್ಸ್ ನಿಮ್ಮನ್ನು ಕ್ಯಾಪ್ಚರ್ ಮಾಡ್ತಾರೆ. ಥಿಯೇಟರ್ ನಿಮಗೆ ಇಲ್ಲಿ ಕೂತಿರ್ತಾರೆ ಮತ್ತು ಎಂಡ್ ಅಲ್ಲಿ ಕೂತಿರ್ತಾರೆ. ನೀವು ಮಾತಾಡೋ ಮಾತು, ನಿಮ್ಮ ಎಕ್ಸ್ಪ್ರೆಷನ್ ಇಲ್ಲಿಂದ ಅಲ್ಲಿಗೂ ರೀಚ್ ಆಗಬೇಕು. ನೀವು ಏನೇ ಮಾಡಿದ್ರು ನೀವು ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಓವರ್ ಅಂತ ಹೇಳ್ತೀವಿ. ಸ್ವಲ್ಪ ಜಾಸ್ತಿ ಮಾಡಲೇಬೇಕು. ಥಿಯೇಟ್ರಲ್ಲಿ ಎಂಡ್ ಕೂತಲ್ಲಿ ಕಾಣಿಸ್ಬೇಕು. ಬಟ್ ನೀವು ರಿಯಾಲಿಟಿ ಅಂತ ಅಂದಾಗ ನಿಮ್ಮ ಮೈಕ್ರೋ ಎಮೋಷನ್ ಕೂಡ ನಿಮ್ಮ ಕ್ಯಾಮರಾ ಲೆನ್ಸ್ ನಿಮ್ಮನ್ನು ಸರಿ ಹೇಳುತ್ತೆ. ನೀವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕ್ಯಾಮರಾ ಹೇಳುತ್ತೆ ನಂಗೆ ಅಗತ್ಯ ಇಲ್ಲ.
ಇದೆರಡು ಅಷ್ಟೇ ಡಿಫ್ರೆನ್ಸ್. ಈಗ ನೀವು ಹೆಂಗೆ ಓಕೆ ಅಂತ ಹೇಳ್ತೀವಿ ಸಾಕು, ಇಷ್ಟೇ ಸಾಕು. ಇದು ರಿಯಾಲಿಟಿ ನಾವು ಮಾತಾಡ್ತಿದ್ದೀವಿ ಅಷ್ಟೇ. ಲೆನ್ಸ್ ಅದನ್ನ ಕ್ಯಾಪ್ಚರ್ ಮಾಡಿಬಿಡುತ್ತೆ. ನೀವು ಅದನ್ನೇ ಓಕೆ ಓಕೆ ಮಾಡಿದ್ರೆ ಲೆನ್ಸ್ ಹೇಳ್ಬಿಡುತ್ತೆ ಇದಿಲ್ಲ ಸ್ವಲ್ಪ ಜಾಸ್ತಿ ಆಗ್ಬೇಕು, ನನಗೆ ಬೇಗ ಬೇಡ ಆಗತ್ತೆ ಅಂತ ಹೇಳ್ಬಿಡುತ್ತೆ. ಇಷ್ಟೇ ಡಿಫ್ರೆನ್ಸ್ ಬಂದು ಸಿನಿಮಾದಲ್ಲಿ ನಿಮಗೆ ತುಂಬ ಚಾಲೆಂಜಿಂಗ್ ಆದ ಸೀನ್ ಆಲ್ಸೋ ಫನ್ ಮೂಮೆಂಟ್ಸ್ ಇಲ್ಲ, ಇದ್ರಲ್ಲಿ ತುಂಬ ಚಾಲೆಂಜಿಂಗ್ ಆದನ್ನು ಸಿಕ್ಕಾಪಟ್ಟೆ ಇದೆ. ಬಟ್ ಆ ಸೀನ್ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ಇನ್ನೇನು ಮೂವಿ ಹತ್ರ ಬರ್ತದೆ, ನಾವೆಲ್ಲರೂ ಕೂತು ನೋಡುವಂಥ ಮೂವಿ ಅದು. ಹಾಗಾಗಿ ಎಲ್ಲ ಸ್ಪಾಯ್ಲ್ ಆಗ್ಬಾರ್ದು, ನನ್ನ ಮುಖದ ಸ್ಪಾಯ್ಲ್ ಆಗೋದು ಬೇಡ. ಯಾಕಂದರೆ ನಮ್ಮ ಡೈರೆಕ್ಟರ್ ಎಲ್ಲೂ ಏನು ಕೂಡ ಈಗ ನೀವು ಟ್ರೈಲರ್ ಏನು ನೋಡಿದ್ದೀರಿ, ಟೀಸರ್ ಏನು ನೋಡಿದ್ದೀರಿ, ಅವ್ರು ನಿಮಗೆ ಅದರ ಜನಕಷ್ಟು ತೋರಿಸಿದ್ದಾರೆ. ಆ ಮೂವಿಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಾಕಷ್ಟಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಅವರವರ ಟೈಮ್ ಬಂದಾಗ ಅವರವರ ಸೀನಲ್ಲಿ ಅವರವ್ರದ್ದು ಎಲಿವೇಶನ್ಸ್ ಇದೆ ಮೂವಿಯಲ್ಲಿ, ಅದೆಲ್ಲ ಮಜವಾಗಿದೆ. ಬಟ್ ಎಲ್ಲ ಈಸಿ ಅಂತ ಯಾವುದೂ ಇಲ್ಲ. ಈಗ ಒಂದು ಸೀನ್ ಬರೆಯೋದಕ್ಕೂ ಅದನ್ನು ಡೈರೆಕ್ಷನ್ ಮಾಡಿದ್ರೆ ಅದು ಈಸಿ ಅಲ್ಲ. ಅದು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ, ಆ ಟೈಮಲ್ಲಿ ಅಷ್ಟು ಡಿಫಿಕಲ್ಟ್ಸ್ ಬರುತ್ತೆ. ಆ ಡಿಫಿಕಲ್ಟಲ್ಲಿ ಆ ಸೀನ್ ಮಾಡೋದಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನೊಂದು ಈಗಲೂ ನೆನಪಿದೆ, ನಾವು ಮಿನೋದಲ್ಲಿ ಒಂದು ಶೂಟ್ ಮಾಡ್ತಿದ್ವಿ. ಆವಾಗ ನನ್ನಿಂದ ಒಂದು ಚಿಕ್ಕ ಏನೋ ಮಿಸ್ಟೇಕ್ ಪದೇ ಬರ್ತಾನೆ ಇರಲಿಲ್ಲ. ನಮಗೆ ದಿವಸ ನಾವು ಇಡ್ತೀವಿ, ಒಂದು ಯಾವುದೋ ಒಂದು ಪೇಪರ್ ಪೀಸ್ ಇರುತ್ತೆ, ಅದನ್ನೇನೋ ತೋರಿಸೋದಿರುತ್ತೆ. ಅದು ಕ್ಯಾಮ್ರಾಕ್ಕೆ ಒಂದು ಟರ್ನ್ ಹಾಕಬೇಕು, ಅದು ಆಗ್ತಿಲ್ಲ. ಒಂದು ಶಾರ್ಟ್, 2 ಶಾರ್ಟ್, 3 ಶಾರ್ಟ್, 4 ಶಾರ್ಟ್, ಅದು ಆಗೇ ಇಲ್ಲ. ಒಂದ್ಸಲ ಬೊಬ್ಬೆ ಹಾಕ್ಬಿಟ್ರು ಪ್ರೇಮ್ ಸರ್, ಇಡೀ ಸೆಟ್ ಕಮ್ಮ. ನಾನೊಂದು ಒಂದು ಕಳ್ಳಾಗ್ಬಿಟ್ಟೆ, ಪ್ರೇಮ್ ಸರ್ ಈ ಥರ ನೋಡಿಲ್ಲ ಯಾವತ್ತಂತ ಅಂದ್ಬಿಟ್ಟು. ಆಗುತ್ತೆ, ಅದು ಟಫ್ ಸಿಚುವೇಶನ್. ಅದು ನೆಕ್ಸ್ಟ್ ಶಾರ್ಟ್ ಕರೆಕ್ಟಾಗಿ ಬಂತು. ಅಲ್ಲ ನಾನು ಆಫೀಸಲ್ಲಿ ಪ್ರೇಮ್ ಸರ್ ನೋಡೋದಕ್ಕೂ ಸೆಟ್ಟಲ್ಲಿ ನೋಡೋದು ತುಂಬ ವ್ಯತ್ಯಾಸ ಇದೆ. ಆಫೀಸಲ್ಲಿ ಎಲ್ಲರೂ ಮಗನೇ ಏನು ಟೀ ಕುಡಿತೇನೋ ಟೀ ಕುಡಿಕೆ ಅಂತೆಲ್ಲ ಪ್ರೀತಿ ಎಲ್ಲ ಮಾಡ್ತಾರೆ. ಅಂದರೆ ಅವ್ರ ಸೆಟ್ಟಿಗೆ ಬಂದಾಗ ಅವ್ರು ಆಕ್ಸಸ್ ಆಗಿರ್ತಾರೆ. ಯಾಕಂದರೆ ಅಷ್ಟು ವೇಟೇಜ್ ಇರುತ್ತಲ್ಲ, ಅಷ್ಟು ಪ್ರೆಷರ್ ಇರುತ್ತೆ, ಅಷ್ಟು ಅಂದರೆ ಅಷ್ಟು ಜನ ಆರ್ಟಿಸ್ಟು, ಅಷ್ಟೊಂದು ಫಂಡ್ ಇನ್ವೆಸ್ಟ್ ಆಗಿದೆ, ಚೆನ್ನಾಗಿ ಬರಬೇಕಲ್ವ, ಅವರ ಫುಲ್ ಫೋಕಸ್ ಆಗಿರುತ್ತೆ. ಅವಾಗ ಇನ್ನೂ ಚಿಕ್ಕ ಡಿಸ್ಟರ್ಬ್ ಬಂದು ಬ್ಲಾಸ್ಟ್ ಆಗ್ತದೆ. ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಯಾವತ್ತು ಕೂಡ ಅವರನ್ನು ಮೂವಿಯಲ್ಲಿ ಅಥವಾ ಇನ್ನೇನು ಟಿ ವಿಯಲ್ಲಿ ಅಲ್ಲಿ ಬಂದು ನೋಡ್ತಿದ್ದೆ. ಈ ಮೂವಿಯಲ್ಲಿ ಜೊತೆ ಕೆಲಸ ಮಾಡಿದಂಥ ಅನುಭವ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್. ಮತ್ತು ಎಲ್ಲೂ ಕೂಡ ಅವರು ನಾನು ಲೇಸ್ ಆಗಿದ್ದನ್ನು ನಾನು ನೋಡಿಲ್ಲ. ಇಡೀ ಸೆಟ್ಟಲ್ಲಿ ತುಂಬ ಏನೋ ಸ್ಪಾಟಿನಿಟಿ ಆಗಿ ಅದು ಹೆಂಗೆ ಅಂದರೆ ಯಾವುದೊಂದು ಸೀನ್ ಇದ್ರೆ ಫಸ್ಟ್ ಬನ್ನಿ ಬ್ರೋ ನಾವು ರಿಹರ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟು ಈ ಡೈಲಾಗ್ ಕೌಂಟ್ರು, ಈ ಡೈಲಾಗ್ ಕೌಂಟ್ರು, ನಾನು ಹಿಂಗೆ ಮಾಡ್ತೀನಿ, ನೀವು ಹೆಂಗೆ ಬನ್ನಿ, ಈ ಥರ ಮಾಡಿದ್ರೆ ಓಕೆನಾ ಹೇಳಿ ಏನು ರೆಡಿ ಆದ್ಮೇಲೆ ಪ್ರೇಮ್ ಸರ್ಗೆ ಹೋಗ್ಬಿಟ್ಟು ನಾವು ತೋರಿಸಿದ್ವಿ. ಸರ್ ಹಿಂಗೆ ಮಾಡಿದ್ವಿ. ಪ್ರೇಮ್ ಸರ್ ಅಲ್ಲಿ ಕರೆಕ್ಷನ್ ಮಾಡ್ತಿದ್ರು, ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಹೇಳಿ. ಆ ಒಂದು ಡೆಡಿಕೇಶನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಆರಾಮಾಗಿ ಶಾರ್ಟಿಗೆ ಬರ್ತೀನಿ ಆಮೇಲೆ ಮಾಡೋಣ ಅಂತಂದರೆ ಇನ್ನೊಬ್ಬ ಆ್ಯಕ್ಟ್ರಿಗೆ ಆ ಒಂದು ಏನು ಒಬ್ರಿಗೊಬ್ರು ಏನು ಹೇಳ್ತಾರೆ ಕಾಂಬಿನೇಷನ್ ವರ್ಕೌಟ್ ಆಗಿರುತ್ತೆ. ಗೊತ್ತಿಲ್ಲದೊಂದು ಚಿಕ್ಕ ಹೆದರಿಕೆ ಇರುತ್ತೆ, ಸ್ಟಾರ್ಟ್ ಮಾಡಿರ್ತೀನಿ, ಏನು ನನ್ನ ಮಿಸ್ಟೇಕ್ ಆಗುತ್ತೆ ಏನೋ, ತಪ್ಪಾಗುತ್ತೆ ಏನೋ ಅಂತ ಹೇಳಿ ಗೊತ್ತಿಲ್ಲದೊಂದು ಭಯ ಇರುತ್ತೆ. ಆ ಭಯ ಇದ್ದಾಗ ಕ್ಯಾರೆಕ್ಟರ್ ನೀಟಾಗಿ ಬರೋದು. ಬಟ್ ಧ್ರುವಸನ ಆ ಥರ ಏನಿಲ್ಲ. ಫಸ್ಟ್ ನನ್ನನ್ನು ಕೂಲ್ ಮಾಡ್ತಿದ್ದೆ, ಓಕೆ ನಾವಿವ್ ಫ್ರೆಂಡ್ಸ್, ನಾವು ಚೆನ್ನಾಗಿ ಮಾಡೋಣ, ಓಕೆ ನನ್ನ ಕೈ ಶೇಕ್ ಮಾಡಿ ಇದು ಮಾಡಿ ಅವಾಗೇನ ಗೊತ್ತಿಲ್ಲದಂಗೆ ಟ್ರಸ್ಟ್ ಬಿಲ್ಡ್ ಆಗ್ತಿತ್ತು. ಆ ಟ್ರಸ್ಟ್ ಒಂದ್ಸಲ ಬಿಲ್ಡ್ ಆಯ್ತಂದ್ರೆ ನಾನು 100% ಕೊಡೋಕ್ಕೆ ಈಸಿ. ಖುಷಿ ಆಗುತ್ತೆ. ನಾನು ಈಗ ಬಿಗಿನರ್ ಆಗಿ ನಾನು ಕೆರಿಯರ್ ಮಾಡ್ತಾ ಇರೋದು ಒಂದು ಖುಷಿ ವಿಷಯ. ಅದ್ರ ಜೊತೆಗೆ ಧ್ರುವಸದ ಬಗ್ಗೆ ಹೇಳಬೇಕಂತ ಅಂದರೆ ನೀವು ಹೇಳಿದಂಗೆ ಇವ್ರು ಇವಾಗ ಬಂದಿದ್ದಾರೆ, ಈಗ ಜೂನಿಯರ್ ಆ ಥರ ಭೇದ ಭಾವ ಮಾಡಿದೆ. ನೀವು ಹೇಳಿದಂಗೆ ಸೈಡಲ್ಲಿ ಎಲ್ಲರೂ ಕರ್ಕೊಂಡೋಗಿ ಓಕೆ ನಮ್ದು ಈ ಥರ ಕಾಂಬಿನೇಷನ್ ಇದೆ, ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡೋಣ. ಯೂಶಲಿ ಎಲ್ಲ ಮಾನಿಟರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಮಾನಿಟರ್ ಅಂದಾಗ ಒಂದು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಸ್ಟೇಜ್ ತಗೋತೀವಿ. ಬಟ್ ಮಾನಿಟರ್ಗೆ ಮುಂಚೆ ಇವರು ಕಾಂಬಿನೇಷನ್ ವರ್ಕ್ ಆಗುತ್ತಾ, ಇನ್ನೇನು ಇಂಪ್ರೂವೈಸ್ ಮಾಡ್ಬೋದು, ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿಸ್ತಾರಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಅದನ್ನು ನಾವು ಇವಾಗ ಬಿಡಿಬೇಕಾಗಿರೋದು ಅಲ್ಲ. ಇದರಿಂದ ನಾವೇನು ಕಲ್ತ್ಕೋಬೇಕಂದ್ರೆ ನಾವು ನೆಕ್ಸ್ಟ್ ಯಾವ್ದಾದ್ರು ಮಾಡ್ತೀವಿ ಅಂತಂದಾಗ ಜೂನಿಯರ್ಸ್ ಯಾರು ಸಿಗ್ತಾರೆ, ಹೊಸ ಆ್ಯಕ್ಟರ್ ಸಿಗ್ತಾರೆ, ನಾವು ಕೂಡ ಅವ್ರನ್ನ ಅಷ್ಟೇ ಕಂಫರ್ಟ್ ಝೋನ್ ತಗೋಬೇಕು. ವೆರಿ ಇಂಪಾರ್ಟೆಂಟ್. ನಾವು ಇದರಿಂದ ಕಲ್ತೀವಿ ಅಂದಮೇಲೆ ನಾವು ಅದನ್ನು ಹಂಗೆ ತಗೊಂಡು ಹೋಗ್ಬೇಕಾಗುತ್ತೆ. ನಾವು ಇನ್ನೊಬ್ಬ ಆರ್ಟಿಸ್ಟ್ಗೆ ಇನ್ಸಲ್ಟ್ ಮಾಡೋದಾಗಿರ್ಬೋದು, ಇನ್ನೊಬ್ಬ ಆರ್ಟಿಸ್ಟ್ ಜೊತೆಗೆ ಡೆವಲಪ್ ತೋರಿಸೋದಾಗಿರ್ಬೋದು ನಾವು ಮಾಡಬಾರ್ದು. ಆ್ಯಕ್ಟಿಂಗ್ ಏನು ಕಲಿತೀವಿ ಅದಕ್ಕಿಂತ ಹೆಚ್ಚಾಗಿ ಈ ಥರ ಮ್ಯಾನರಿಸಮ್ ಆಗಲಿ, ಹ್ಯುಮ್ಯಾನಿಟಿ ಆಗಲಿ ತುಂಬ ಕಲಿತೀವಿ. ಅದು ಇದ್ರೆ ನೀವು ಪ್ರೀತಿ ಪಾತ್ರ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತೀವಿ. ಅವ್ನ ಟೈನು ಹೋಗ್ತಿದೆ. ಓಕೆ ಎಲ್ಲರೂ ಕೇಳಿ ಇದೆ ಏಪ್ರಿಲ್ 30ಕ್ಕೆ
ಯೂಟ್ಯೂಬ್ ಚಾನಲ್. ಸೊ ಓಕೆ ಸರ್, ಏಪ್ರಿಲ್ 30th ರಿಲೀಸ್ ಆಗ್ತಿದೆ. ನಿಮ್ಮ April. ಫ್ಯಾನ್ಸ್ ಎಲ್ಲ ನಮ್ಮ KD ವೀಕ್ಷಕರಿಗೆ ಇನ್ನೊಂದು ಖುಷಿ ವಿಷಯ ಇರುತ್ತೆ, ನಮ್ಮ ಮೂವಿ ನೋಡೋಕ್ಕೆ ಪ್ರೇಮ್ ಸರ್ ಫ್ಯಾನ್ಸ್ ಬರ್ತಿದ್ದಾರೆ, ರವಿ ಸರ್ ಫ್ಯಾನ್ಸ್ ಬರ್ತಿದ್ದಾರೆ, ರಮೇಶ್ ಅರವಿಂದ್ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ ಬರ್ತಿದ್ದಾರೆ, ಸಂಜಯ್ ದತ್ತ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ರವಿಶಂಕರ್ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ಸುಚೇಂದ್ರ ಪ್ರಸಾದ್ ಅವರ ಫ್ಯಾನ್ಸ್ ಬರ್ತಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ ನೋಡೋಕ್ಕೆ. ಖುಷಿ ಆಗ್ತಿದೆ. ಹೀಗೆ ಎಲ್ಲರೂ ಫ್ಯಾನ್ಸ್ ಈ ಮೂವಿ ನೋಡೋಕ್ಕೆ ಟಿಕೆಟ್ ತಗೋತಾ ಇದ್ದಾರೆ. ಇದನ್ನ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ನಮ್ಮ ಇಂಡಸ್ಟ್ರಿ ನಾವು ಹಿಂಗೆ ಯೂನಿಟ್ ಆಗಿರೋಣ. ಸೊ ಎಲ್ಲರೂ ಮೂವಿ ನಾವು ಕೂಡ ನೋಡೋಣ, ಎಲ್ಲರೂ ಸಪೋರ್ಟ್ ಮಾಡೋಣ. ನಮ್ಮ ಮೂವಿ ಇದೆ ಏಪ್ರಿಲ್ 30 ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ, ನಮ್ಮ ಅತ್ತೆ ಚಿತ್ರಮಂದಿರ ಹೋಗ್ಬಿಟ್ಟು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಒಟ್ಟಿಗೆ ಕೂತು ಮೂವಿ ನೋಡೋಣ. ನಮ್ಮ PRQ ಸ್ಟುಡಿಯೋಸ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನಮ್ಮ ಇಂಡಸ್ಟ್ರಿಯ ಆಗು ಹೋಗುಗಳನ್ನು ನಿಮ್ಮ ಎದುರು ತಂದಿಡ್ತಾ ಇದೆ. ಸೊ ಒಳ್ಳೆಯದಾಗಲಿ. ಎಲ್ಲರೂ ಇದನ್ನು PRQ ಸ್ಟುಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದರಲ್ಲಿ ಬರುವಂಥ ಎಲ್ಲ ಕಂಟೆಂಟ್ನ ನೋಡಿ, ಲೈಕ್ ಮಾಡಿ, ಎಂಜಾಯ್ ಮಾಡಿ. ಗುಡ್ ಲಕ್ PRQ.